ಮಂಗಳೂರು ಮೂಲದ ರಕ್ಷಿತಾ ಶೆಟ್ಟಿ ಇಡೀ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವರಾದ್ರೂ ಮನೆಯಲ್ಲಿ ಅವರ ಸ್ಥಾನವನ್ನ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಕನ್ನಡ ಗೊತ್ತಿಲ್ಲದಿದ್ರೂ ಕೂಡ ಕನ್ನಡ ಕಲಿತು ಮಾತನಾಡುವ ರಕ್ಷಿತರನ್ನ ರಶ್ಮಿಕಾಗೆ ಹೋಲಿಕೆ ಮಾಡಿ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಾದ್ರೂ ಕನ್ನಡ ಕಲಿಯುವ ಅವರ ಶ್ರಮವನ್ನ ಜನ ಮೆಚ್ಚಿಕೊಂಡಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಆರಂಭದ ದಿನಗಳಿಂದಲೂ ನಟಿಗೆ ಕನ್ನಡ ಅಷ್ಟಾಗಿ ಬರ್ತಾ ಇರಲಿಲ್ಲ. ಬಳಿಕ ಪರಭಾಷೆಗೆ ಹೋದ ಮೇಲಂತೂ ಕನ್ನಡ ಗೊತ್ತಿರದ ರೀತಿಯಲ್ಲಿ ಮಾತನಾಡಿದ್ರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ರಿಯಾಲಿಟಿ ಶೋಗಳ ಬಾಸ್ ಅಂದ್ರೆ ಅದು ಬಿಗ್ ಬಾಸ್. ಯಾಕಂದ್ರೆ ವರ್ಷದಲ್ಲಿ 3 ರಿಂದ 4 ತಿಂಗಳ ಕಾಲ ನಡೆಯುವಂತಹ ಬಿಗ್ ಬಾಸ್ TRPಯಲ್ಲಿ ಕಿಂಗ್. ಇದೀಗ ಎಲ್ಲೆಡೆ ಬಿಗ್ ಬಾಸ್ ದೇ ಅವ. ಅದರಲ್ಲಿಯೂ ಕನ್ನಡ ಸೀಸನ್ 12ರಲ್ಲಿ ಭಾಗಿಯಾಗಿರುವಂತಹ ಮಂಗಳೂರು ಮೂಲದ ರಕ್ಷಿತಾ ಶೆಟ್ಟಿ ಇಡೀ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವರಾದ್ರೂ ಮನೆಯಲ್ಲಿ ಅವರ ಸ್ಥಾನವನ್ನ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಮಾತಿಗೆ ಎದುರೇಟು ಕೊಟ್ಟು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತನಾಡಿ ಮನೆಯಲ್ಲೂ ಹಾಗೂ ಕನ್ನಡಿಗರ ಮನದಲ್ಲೂ ತಮ್ಮ ಸ್ಥಾನವನ್ನ ಖಚಿತಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಕ್ಷಿತಾ ಶೆಟ್ಟಿ ಅವರ ತೊದಲು ಕನ್ನಡ ಮಾತನಾಡುವ ರೀತಿ ಹಾಗೂ ಕನ್ನಡದ ಮೇಲಿರುವಂತಹ ಪ್ರೀತಿ ಗೌರವ ಕನ್ನಡಿಗರ ಮನಸ್ಸನ್ನ ಗೆದ್ದಿದೆ. ಇನ್ನು ಬಿಗ್ ಬಾಸ್ ಶುರುವಾದ ಮೇಲೆ ಟ್ರೋಲ್ ಪೇಜ್ಗಳ ಅವ ಕೂಡ ಜೋರಾಗಿಯೇ ಇದೆ. ಇದೀಗ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಪಡೆದಿದ್ದು ಕನ್ನಡ ಗೊತ್ತಿಲ್ಲದಿದ್ರೂ ಕೂಡ ಕನ್ನಡ ಕಲಿತು ಮಾತನಾಡುವ ರಕ್ಷಿತರನ್ನ ರಶ್ಮಿಕಾಗೆ ಹೋಲಿಕೆ ಮಾಡಿ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಹೌದು, ಕನ್ನಡ ಬಿಗ್ ಬಾಸ್ ಸೀಸನ್ 12 ಶುರುವಾದ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಪೇಜ್ಗಳ ಅವ ಜೋರಾಗಿಯೇ ಇದೆ. ಎಲ್ಲಾ ಪೇಜ್ಗಳಲ್ಲಿಯೂ ಬಿಗ್ ಬಾಸ್ ಸ್ಪರ್ಧಿಗಳದೇ ಮಾತು. ಅದರಲ್ಲೂ ರಕ್ಷಿತಾ ಪರ ಬ್ಯಾಟ್ ಬಾರ್ಸೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇನ್ನು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಉಟ್ಕೊಂಡಿದ್ವು. ಇನ್ನು ದಿನ ಕಳೆದಂತೆ ರಕ್ಷಿತಾ ಶೆಟ್ಟಿಗೆ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗಿದೆ. ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಾದ್ರೂ ಕನ್ನಡ ಕಲಿಯುವ ಅವರ ಶ್ರಮವನ್ನ ಜನ ಮೆಚ್ಚಿಕೊಂಡಿದ್ದಾರೆ. ಇನ್ನು ರಕ್ಷಿತಾ ಮಾತೃಭಾಷೆ ತುಳು. ಆದ್ರೆ ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡದ ಮೇಲಿನ ಒಲವಿನಿಂದಾಗಿ ರಕ್ಷಿತಾ ಕನ್ನಡದಲ್ಲಿ ವ್ಲಾಗ್ ಮಾಡಲು ಶುರು ಮಾಡಿ ಇದೀಗ ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟು ಅಲ್ಲೂ ಕನ್ನಡವನ್ನ ಮುದ್ದಾಗಿ ಮಾತನಾಡುವ ಮೂಲಕ ತನ್ನ ದೇಹದಲ್ಲಿ ಕನ್ನಡದ ರಕ್ತವು ಅರಿತಿದೆ ಅನ್ನೋದನ್ನ ತೋರಿಸಿದ್ದಾರೆ. ಆದ್ರೆ ಇದೀಗ ಸೋಷಿಯಲ್ ಮೀಡಿಯಾ ಪೇಜ್ಗಳು ರಕ್ಷಿತಾ ಶೆಟ್ಟಿಯನ್ನ ರಶ್ಮಿಕಾ ಮಂದಣ್ಣ ಜೊತೆ ಹೋಲಿಕೆ ಮಾಡಿ ಕನ್ನಡ ಮಾತನಾಡುವ ವಿಷಯವಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಸೋಷಿಯಲ್ ಮೀಡಿಯಾ ಪೇಜ್ಗಳು ಹೇಳ್ತಾ ಇರುವುದಾದ್ರೂ ಏನು ಅನ್ನೋದಾದ್ರೆ, ಕನ್ನಡ ಗೊತ್ತಿದ್ರೂ ಗೊತ್ತಿಲ್ಲ ಅನ್ನುವ ರಶ್ಮಿಕಾ ಮಂದಣ್ಣಗಿಂತ ಶ್ರಮ ಹಾಕಿ ಕನ್ನಡ ಕಲಿತು ಮಾತನಾಡುವ ರಕ್ಷಿತಾ ಶೆಟ್ಟಿನೇ ವಾಸಿ ಎನ್ನುತ್ತಾ ರಕ್ಷಿತಾ ಶೆಟ್ಟಿಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಆರಂಭದ ದಿನಗಳಿಂದಲೂ ನಟಿಗೆ ಕನ್ನಡ ಅಷ್ಟಾಗಿ ಬರ್ತಾ ಇರಲಿಲ್ಲ. ಬಳಿಕ ಪರಭಾಷೆಗೆ ಹೋದ ಮೇಲಂತೂ ಕನ್ನಡ ಗೊತ್ತಿರದ ರೀತಿಯಲ್ಲಿ ಮಾತನಾಡಿದ್ರು. ಈಗ ಕನ್ನಡ ಅಭಿಮಾನಿಗಳು ರಶ್ಮಿಕಾ ವಿರುದ್ಧ ಕಿಡಿಕಾರಿದ್ದಾರೆ. ಇದರ ನಡುವೆ ರಶ್ಮಿಕಾ ಹಾಗೂ ದೀಕ್ಷಿತ್ ಶೆಟ್ಟಿ ಅಭಿನಯದ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಇದೇ ಶುಕ್ರವಾರ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆ ಬರಲು ರೆಡಿ ಇದೆ. ಕನ್ನಡದಲ್ಲಿ ರಿಲೀಸ್ ಆದ್ರೆ ಕನ್ನಡದ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಹೋಗಿ ದಿ ಗರ್ಲ್ ಫ್ರೆಂಡ್ ನೋಡ್ತಾರಾ? ಕನ್ನಡದಲ್ಲಿ ಸಿನಿಮಾ ಸಕ್ಸಸ್ ಕಾಣುತ್ತಾ ಅಥವಾ ಕನ್ನಡದಲ್ಲಿ ಯಾವುದೇ ಕಲೆಕ್ಷನ್ ಇಲ್ಲದೆ ಸೋಲಿನ ಕಡೆ ಮುಖ ಮಾಡುತ್ತಾ ಎಲ್ಲವನ್ನು ಸಹ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.